ಮಿಸ್ಗೈಡ್ ಮಾಡೋ ಚಟವಂತೆ ಡೆಪ್ಟಿ CM ಹೇಳ್ತಾರೆ. ನಾನು ಯಾವುದೋ ವಿಷಯಗಳನ್ನು ಡಾಕ್ಯುಮೆಂಟ್ ಇಲ್ಲದೆ ಚರ್ಚೆ ಮಾಡಲ್ಲ, ವಿಷಯ ತಿಳ್ಕೊಳ್ಳದೆ ಚರ್ಚೆ ಮಾಡಲ್ಲ. ಗೃಹ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನೀವುಗಳೇ ಸರ್ಟಿಫಿಕೇಟ್ ಕೊಟ್ಬಿಟ್ಟು ನಿಮ್ಮ ಶಾಸಕನಿಗೆ ಯಾವ ತನಿಖೆ ನಡೆಸ್ತೀರಿ? ಯಾರ ಮೇಲೆ ತಪ್ಪಿದ ಹೆಸರು ಮಾಡ್ತೀರಿ? ಈಗ ಅವನ ಅಮಾಯಕ ಅಂತ ಹೇಳಲ್ಲ ನಾನು, ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದಾನೆ. ಯಾರಿಗೆ ಶಿಕ್ಷೆ ಕೊಡ್ತೀರಿ? ಗುಂಡಾರಸ್ಥರಿಗೆ ಶಿಕ್ಷೆ ಕೊಡ್ತೀರೋ ಇಲ್ಲ ಮತ್ತಿನ್ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಿರಿ ತಪ್ಪಿದ ಹೆಸರು ಮಾಡಲಿಕ್ಕೆ? ಈಗ ಅದೆಂಥದ್ದು ಖಾರದ ಪುಡಿ ಹರಿಚಿದ್ರು, ಇದ್ಯಾರೋ ಹೆಣ್ಮಗಳು ತೊಡೆ ತಡ್ಕೊಂಡು ನಿಂತಿದ್ಲು ಅಂತ ಈಗ ಹೊಸದಾಗಿ ಏನಕ್ಕೆ ಸ್ಟೋರಿ ಶುರು ಮಾಡಿದಿರಲ್ಲ. ಅಲ್ಲ, ಗುಂಪಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಅವರವ್ರ ನಡವಳಿಕೆ ನಡ್ಕೊಂಡಿರ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಇದನ್ನ ಇಲ್ಲಿವರೆಗೆ ಬಿಟ್ರಲ್ಲ, ನಾನು ಹೇಳದ್ನಲ್ಲ, 5 ನಿಮಿಷದಲ್ಲಿ ಡಿಸ್ಪರ್ಸ್ ಮಾಡ್ಬೋದಾಗಿತ್ತು ಆ ಕ್ರೌಡ್ನ. ಏನು ದೊಡ್ಡ ಗುಂಪೇನಿದ್ದಲ್ಲ ಅದು. ಎಷ್ಟು ಅಂತ ಹೇಳಿ ಇಂಥ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸ್ವೇಚ್ಛಾಚಾರವಾಗಿ ಕಾನೂನನ್ನ ಅವ್ರ ಕೈಗೆ ತಗೊಂಡು ಪೊಲೀಸ್ನವರನ್ನ ನಿಷ್ಕ್ರಿಯ ಮಾಡಿ ಇವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಈಗ ಅಸೂಯೆ, ಸಣ್ಣ ಗಲಾಟೆ, ಅದು ಬ್ಯಾನರ್ ಗಲಾಟೆ, ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟು ಬರೋಕ್ಕೆ ಪಾಪ DK ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡಕ್ಕೆ ಹೋಗಿದ್ರು ನೆನ್ನೆ. ನಾನು ಹೋಗಿಲ್ವಂತಿನ್ನು. ಇವತ್ತಿನ ಈ ಒಂದು ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸತ್ಯಾಂಶ ತರಬೇಕಾಗಿಲ್ಲ. ಕೂತಿದ್ದ ಜಾಗದಲ್ಲಿ ಇವತ್ತು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಎಲ್ಲ ರೀತಿಯ ವಾತಾವರಣ ಇದೆ ಇವತ್ತು. ನಾನೇನು ಅಲ್ಲೋಗ್ಬಿಟ್ಟು ಇದೆಲ್ಲ ಸ್ಥಳ ಪರಿಶೀಲನೆ ಮಾಡಿ ದುರ್ವ್ಯಾಹ ಹುಡುಕ್ಬೇಕಾಗಿರ್ಲಿಲ್ಲ ನಾನು ಹೋಗಿ. ಇವತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಹೇಳ್ತಾರೆ, ಒಳಗೆ 2 ಬಾರಿ ಶಸ್ತ್ರಚಿಕಿತ್ಸೆ ಆಗಿರತಕ್ಕಂಥದ್ದು ಒಂದೇ ಅಲ್ಲ, ಇನ್ನೇನಾದ್ರೂ ಸರಿಯಾದ ರೀತಿ ಎನ್ಕ್ವೈರಿ ಆದರೆ ಯಾರ್ಯಾರ ತಲೆಗಳು ಎಷ್ಟು ತಲೆ ಉರುಳುತ್ತೋ ಅಂತ ಹೇಳಿ ಚರ್ಚೆ ನಡೀತಿದೆ ನಿಮ್ಮ ಅಧಿಕಾರಿಗಳ ಮಟ್ಟದಲ್ಲೇ. ಯಾವ ಅಧಿಕಾರಿಗಳು ನೊಂದಿದ್ದಾರೆ ಈ ಸರ್ಕಾರದ ಚಿತ್ರಹಿಂಸೆನಲ್ಲಿ ಅವ್ರು ಕೇಳಿದ್ರೆ ಹೇಳ್ತಾರೆ, ನಾನು ಹೇಳೋದಲ್ಲ, ಇದು ಚಟ ಇಲ್ಲ ನನಗಿಲ್ಲಿ. ಒಬ್ಬ ವಿರೋಧ ಪಕ್ಷದ ಶಾಸಕನಾಗಿ ಇಂಥ ಘಟನೆಗಳಾದಾಗ ನನ್ನ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೀನಿ ಅಷ್ಟೇ. ಚಟಕ್ಕೆ ಹೇಳ್ತಾ ಇಲ್ಲ, ಇಲ್ಲಿ ತೀಟೆ ತಿರ್ಸ್ಕೊಳ್ಳೋಕ್ಕೆ, ನಾಲ್ಗೆ ತೀಟೆ ತಿರ್ಸ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ ನಾನು. ಇಲ್ಲಿ ಈ ರಾಜ್ಯ ಅತ್ಯಂತ ವಿಶ್ವದಲ್ಲೇ ಅಂತ ಹೇಳ್ತೀನಿ ನಾನು, ಉತ್ತಮವಾದಂಥ ಆಡಳಿತ ಕೊಡ್ತಕ್ಕಂಥ ರಾಜ್ಯ ಅಂತಕ್ಕಂಥ ಒಂದು ಹೆಸರಿದೆ ಈ ರಾಜ್ಯಕ್ಕೆ. ಇವತ್ತು ನಿಮ್ಮ ಸರ್ಕಾರ ನಡ್ಕೊತಾ ಇರ್ತಕ್ಕಂಥ ರೀತಿಗಳು ಕರ್ನಾಟಕದ ಹೆಸರನ್ನ ಜಂಗಲ್ ರಾಜ್ಯ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಮಾಧ್ಯಮದ ಮುಂದೆ ಚಟ ತಿರ್ಸ್ಕೊಳ್ಳೋದಂತೆ. ಈ ಘಟನೆ ಇಂಥ ಗಟ್ಟೆ ಮಾಡ್ಕೊಂಡಿರೋ ನೀವು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಖ್ಯಾತಿಗೆ ಹೋಗ್ಬೇಕಾಗಿತ್ತು. ಇವರು ಆಯ್ತಪ್ಪ, ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಅದು ಎಂಥದ್ದು ದೊಣ್ಣೆ ಇತ್ತು ಅಂತ ಈಗೇನೋ ಹೊಸ್ದಾಗಿ ಅದೊಂದು ಕತೆ ಶುರು ಮಾಡಿದಿರಲ್ಲ. ದೊಣ್ಣೆ ಇಟ್ಕೊಂಡಿದ್ರು, ಇಲ್ಲ ಯಾವುದಕ್ಕಾದ್ರೂ ಅಡಿಗೆಗೆ ಏನಾದ್ರು ಮರದ ಪೀಸ್ಗಳು ಇಟ್ಕೊಂಡಿದ್ರು, ನನಗೆ ಗೊತ್ತಿಲ್ಲ, ನಾನೇನು ಹೋಗಿಲ್ಲ, ನೀವೇ ಹೋಗಿದ್ರಲ್ಲಪ್ಪ. ಇದು ಇಂಥ ಒಂದು ಸೀರಿಯಸ್ ಗಂಭೀರವಾದಂಥ ಪ್ರಕರಣ, ಮುಖ್ಯಮಂತ್ರಿ ಯಾಕೆ ಬಾಯಿ ತೆಗಿತಾ ಇಲ್ವಲ್ಲ ಈ ಸಬ್ಜೆಕ್ಟ್ ಬಗ್ಗೆ?
ಉಪಮುಖ್ಯಮಂತ್ರಿಗಳು ಪಾಪ, ಅಯ್ಯೋ ನನ್ನ ಶಾಸಕ ನಾನು ಬಿಟ್ಕೊಡಕ್ಕಾಗತ್ತಾ? ಕೊಲೆ ಮಾಡಿದ್ರು ಬಿಟ್ಕೊಡಂಗಿಲ್ಲ. ಇವ್ರ ಶಾಸಕರು ಏನು ಮಾಡಿದ್ರು ಮಾಫಿ ಮಾಡ್ಬೋದಾ? ಯಾವ ತನಿಖೆ ನಡೆಸ್ತೀಯಪ್ಪ? ಹೋಮ್ ಮಿನಿಸ್ಟರ್ ಕೇಳ್ತೀನಿ ನಾನು. ಇಷ್ಟೆಲ್ಲ ನೀವುಗಳೇ ಹೇಳ್ಕೊಂಡು ಯಾವ CID ಎನ್ಕ್ವೈರಿ ಮಾಡ್ತೀರಿ? ಇದರಲ್ಲಿ ಏನು ಇದರಿಂದ CID ಎನ್ಕ್ವೈರಿ ಮಾಡು, ಇನ್ಯಾವುದು ತನಿಖೆ ಮಾಡಿ ಏನು ಸತ್ಯಾಂಶ ಹೊರಗೆ ತರ್ತೀರಿ? ಯಾರೋ ಕಾಂಗ್ರೆಸ್ ಕಾರ್ಯಕರ್ತ ಸತ್ತವನಲ್ಲ, ಆ ಕುಟುಂಬಕ್ಕೆ ನ್ಯಾಯ ಏನು ಕೊಡ್ತೀರಿ? ನನ್ನ ಬಗ್ಗೆ ಲಘುವಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ. ಹೋಮ್ ಮಿನಿಸ್ಟ್ರಿಗೂ ಹೇಳ್ತೀನಿ, ನಿಮ್ಮಗಳ ಆ ಜಾಗದಲ್ಲಿ ಕೂತು ಕೆಲಸ ಮಾಡ್ತಕ್ಕಂಥ ನಿಮ್ಮ ನಡವಳಿಕೆ ನೋಡಿದ್ರೆ ಆ ಜಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಕನಿಷ್ಠ ಅರ್ಹತೆ ನಿಮ್ಮಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಹುಡುಗಾಟಿಕೆಗೆ ನಾನು ಹೇಳ್ತಾ ಇಲ್ಲ ಇದನ್ನ. ಕೊಡಿ, CBI ಕೊಡ್ತೀರಾ, ಯಾವ್ದಕ್ಕೆ ಕೊಡ್ತೀರಿ ಕೊಡಿ, ನೋಡಂತೆ, ತನಿಖೆ ಆಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.